ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ಅಲ್ಲ ವಿಡಿಯೋ ನೋಡಾಕತ್ತೀರಿ ಇಲ್ಲ ಅಂತಲ್ಲ, ಅವು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಅವೆಲ್ಲ ಮರ್ತು ಬಿಟ್ಟಿರ ಕಾಣತೈತೆ. ದಯವಿಟ್ಟು ಹಂಗೆ ಮಾಡಬೇಡ್ರಿ. ಮಸ್ತಾಗಿ ಯಾರ ವಿಡಿಯೋ ನೋಡ್ತಿರ್ತಾರೆ ಅವರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್, ಮರಿಬೇಡ್ರಿ. ಹಾಯ್ ಫ್ರೆಂಡ್ಸ್, ಮಹಾಂತೇಶ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರಿವ್ಯೂ ವಿಡಿಯೋ ನೋಡಿದ್ರಲ್ಲ, ಆ ಥರ ಟ್ರೆಂಡಿಂಗ್ ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಾಜೂರೇ ಬೆಲ್ ಬಟನ್ ಆಲ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಆಲ್ ಮಾಡ್ಕೋದ್ರಿಂದ ನಾನು ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬ್ಲಾಗರ್ ವೆಬ್ಸೈಟ್ ಲಿಂಕು, ಅದರಲ್ಲಿ ಆಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತು ಅಂತ. ಇದೇ ಥರ ಹೆಚ್ಚಿನ ವಿಡಿಯೋ ಟ್ಯೂಟೋರಿಯಲ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಜಾಯ್ನ್ ಆಗಿ, ಯಾಕಂದರೆ ಅದರಲ್ಲಿ ಆಲ್ ಮೆಟೀರಿಯಲ್ ಸಿಗ್ತವೆ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಅಲ್ಲಿ HD ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಾಂಗ್ ಕಾಪಿರೈಟ್ ಆಗಿರೋದ್ರಿಂದ ಸಾಂಗ್ ಮ್ಯೂಟ್ ಮಾಡಿರ್ತೀನಿ. ಪೂರ್ತಿ ವಿಡಿಯೋ ನೋಡಬೇಕಂದ್ರೆ ಟೆಲಿಗ್ರಾಮು ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಅದರಲ್ಲಿ ಪೂರ್ತಿ ವಿಡಿಯೋ ಸಿಗುತ್ತೆ. ಬನ್ನಿ ವಿಡಿಯೋ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಕೆಳಗಡೆ ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಾನು ನನ್ನ ವೆಬ್ಸೈಟ್ನಲ್ಲಿ 2 ಅಲೈಟ್ ಮೋಷನ್ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಆ 2 ಪ್ರಿಸೆಟ್ನ ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಏನಾದರೂ ಆ ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಒಂದು ಟ್ಯುಟೋರಿಯಲ್ದು ಲಿಂಕ್ ಕೊಟ್ಟಿರ್ತೀನಿ. ಆ ಟ್ಯುಟೋರಿಯಲ್ ನೋಡಿಬಿಟ್ಟು ನೀವು ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಆ ಪ್ರಿಸೆಟ್ನ ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಆ 2 ಪ್ರಿಸೆಟ್ಟು ಈ ಥರ ಇರುತ್ತೆ. ಇಲ್ಲಿ ಮೊದಲನೇ ಬಂದ್ಬಿಟ್ಟು ಬೀಟ್ ಮಾರ್ಕ್ ಪ್ರಾಜೆಕ್ಟು ಮತ್ತು ಎರಡನೇದು ಬಂದ್ಬಿಟ್ಟು ಶೇಕ್ ಪ್ರಾಜೆಕ್ಟು. ಈ ಥರ ಆ 2 ಪ್ರಾಜೆಕ್ಟ್ ಇರುತ್ತೆ. ಈಗ ನೆಕ್ಸ್ಟು ನೀವು ಇಲ್ಲಿ ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಇಲ್ಲಿ ಸ್ವಲ್ಪ ಮುಂದೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ಬೋದು. ನಾನು ಇಲ್ಲಿ ಫಸ್ಟು ನಮ್ಮ ಚಾನಲ್ ಕ್ರಿಯೇಷನ್ ಲೋಗೋ ಕೊಟ್ಟಿರ್ತೀನಿ, ಹಾಗೆ ಕೆಳಗಡೆ ಸಾಂಗ್ ಕೊಟ್ಟಿರ್ತೀನಿ. ಮತ್ತು ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ನೀವು ನೋಡಿದ್ರೆ ಇಲ್ಲಿ ನಾನು ಬೀಟ್ ತಕ್ಕಂಗೆ ಟೆಕ್ಸ್ಟ್ನ ಬರೆದು ಹಾಕಿರ್ತೀನಿ. ನೆಕ್ಸ್ಟು ಫ್ರೆಂಡ್ಸ್, ನಿಮಗೆ ಈ ಥರ ಪಾಂಟು ನಿಮ್ಮ ಅಲೈಟ್ ಮೋಷನ್ ಆ್ಯಪ್ನಲ್ಲಿ ಇಲ್ಲ ಅಂದರೆ ನಾನು ನನ್ನ ವೆಬ್ಸೈಟ್ನಲ್ಲಿ ಒಂದು ಪಾಂಟ್ನ ಕೊಟ್ಟಿರ್ತೀನಿ. ಆ ಪಾಂಟ್ನ ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವೇನಾದರೂ ಆ ಪಾಂಟ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ವಿಡಿಯೋಕ್ಕೂ ಈ ಥರ ಪಾಂಟು ಶೋ ಆಗುತ್ತೆ. ಸೊ ಹಾಗಾಗಿ ಆ ಪಾಂಟ್ನ ನೀವು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ ನಂತರ ಇಲ್ಲಿ ನೀವು ಫಸ್ಟ್ ಕೀಗೆ ಬರಬೇಕಾಗುತ್ತೆ. ಫಸ್ಟ್ ಕೀಗೆ ಅಂದರೆ 0 ಸೆಕೆಂಡ್ಗಿರೋ ಕೀಗೆ ಬಂದುಬಿಟ್ಟು ನಾನು ನನ್ನ ವೆಬ್ಸೈಟ್ನಲ್ಲಿ ಮತ್ತು ಟೆಲಿಗ್ರಾಮ್ನಲ್ಲಿ ಒಂದು ಪ್ರಿವ್ಯೂಲ್ ಯೂಸ್ ಮಾಡಿದ್ರಲ್ಲ ಆ ಥರ ಒಂದು ಫೋಟೋ ಹಾಕಿ ಕೊಟ್ಟಿರ್ತೀನಿ. ಆ ಫೋಟೋನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ನೀವು ಬೇಕಾಗಿರೋ ಫೋಟೋಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನು ಆ ಫೋಟೋನ ಇಲ್ಲಿ ಯಾವ ರೀತಿ ಆ್ಯಡ್ ಮಾಡೋದಂತ ಆ್ಯಡ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಆ ಫೋಟೋನ ಯಾವ ರೀತಿ ಆ್ಯಡ್ ಮಾಡೋದಂದರೆ ಇಲ್ಲಿ ಕೆಳಗಡೆ ಇರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರದ್ದು ಒಂದು ಫೋಟೋ ಇರುತ್ತೆ. ನೆಕ್ಸ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಣ ಆದ ನಂತರ ಆ ಫೋಟೋ ಈ ಥರ ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಈ ಥರ ಆ್ಯಡ್ ಆಗುತ್ತೆ. ಈಗ ನೆಕ್ಸ್ಟು ಮೇಲ್ಗಡೆ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಂಪೋಸಿಷನ್ ಏರಿಯಾ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆ ಫೋಟೋ ಏನಿದೆ ಅದು ಫುಲ್ ಸ್ಕ್ರೀನಿಗೆ ಆ್ಯಡ್ ಆಗುತ್ತೆ. ನೆಕ್ಸ್ಟು ಈಗ ಆ ಫೋಟೋ ಮುಂದೆ ಸ್ವಲ್ಪ ಹೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಆ ಫೋಟೋ ಏನಿದೆಯಲ್ಲ ಅದು ಕೆಳಗಡೆ ಬರುತ್ತೆ. ಈ ಥರ ನೋಡ್ಬೋದು, ಈ ಥರ ಬರುತ್ತೆ. ಈಗ ನೆಕ್ಸ್ಟು ಇಲ್ಲಿ ಹಾಕಿದರೆ ಈ ಥರ ಫೋಟೋ ಆ್ಯಡ್ ಆಗುತ್ತೆ. ನೆಕ್ಸ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಹೋಗ್ಬಿಟ್ಟು ಇಲ್ಲಿ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಸರಿಯಾಗಿ ಅಡ್ಜಸ್ಟ್ ಆಗಿರಲಿ ಅಂದರೆ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಫೋಟೋ ಸರಿಯಾಗಿ ಅಡ್ಜಸ್ಟ್ ಆಗಿದೆ. ಈಗ ನೆಕ್ಸ್ಟು ಇಲ್ಲಿ ಲಾಸ್ಟ್ ಕೀಗೆ ಸ್ಕ್ರೋಲ್ ಮಾಡ್ತಾ ಬರಬೇಕಾಗುತ್ತೆ. ಲಾಸ್ಟ್ ಕೀಗೆ ಅಂದರೆ 27.04 ಸೆಕೆಂಡ್ ಬಂದುಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಕಾಣ್ತಾ ಇದೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಲಾಸ್ಟ್ ಕೀ ತನಕ ಸ್ಕ್ರೋಲ್ ಆಗುತ್ತೆ.
ಈಗ ನೆಕ್ಸ್ಟು ನೀವು ಏನು ಮಾಡ್ಬೇಕಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ನಂತರ ಇಲ್ಲಿ ಕೆಳಗಡೆ ಶೇಕ್ ಎಫೆಕ್ಟ್ ಪ್ರೊಜೆಕ್ಟ್ ಬೈ ಮಾಂತೇಶ್ ಕ್ರಿಯೇಷನ್ ಅಂತ ಪ್ರಾಜೆಕ್ಟ್ ಇದೆಯಲ್ಲ, ಆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ನಂತರ ಈಗ ಫಸ್ಟು ಇಲ್ಲೊಂದು ಲೇಯರ್ ಇದೆಯಲ್ಲ, ಆ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಮೇಲ್ಗಡೆ ಇರೋ ಬಿಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ವಲ್ಪ ಮುಂದೆ ಬಂದುಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಾದ ನಂತರ ಇಲ್ಲಿ ಕೆಳಗಡೆ ಫೋಟೋ ಕೊಂತ ಇದೆಯಲ್ಲ, ಇದು ಯಾರು ಮಾಡಿರೋ ಫೋಟೋ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಆ ಫೋಟೋಗೆ ಈ ಥರ ಎಫೆಕ್ಟು ಆ್ಯಡ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು ಈ ಥರ ಎಫೆಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ನಂತರ ಮತ್ತೆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಸೆಕೆಂಡ್ ನಂಬರಲ್ಲಿ ನಾನು ಒಂದು ಟೆಕ್ಸ್ಟ್ ಕೊಟ್ಟಿರ್ತೀನಿ, ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಎಫೆಕ್ಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಮತ್ತೆ ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಸ್ವಲ್ಪ ಮುಂದೆ ಬಂದುಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಾದ ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ಇದೆಯಲ್ಲ, ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಎಫೆಕ್ಟು, ಆ ಟೆಕ್ಸ್ಟ್ಗೆ ಎಫೆಕ್ಟು ಯಾವ ರೀತಿ ಆ್ಯಡ್ ಆಗಿದೆ ಅಂತ ಇಲ್ಲಿ ನೋಡ್ಬೋದು. ಈ ರೀತಿ ಆ್ಯಡ್ ಆಗಿದೆ. ಈಗ ನೆಕ್ಸ್ಟು ಮತ್ತೆ ಆ ಟೆಕ್ಸ್ಟ್ಗೆ ಎಫೆಕ್ಟು ಆ್ಯಡ್ ಆಗಿದೆ. ಈಗ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಟೆಕ್ಸ್ಟ್ಗೂ ಕೂಡ ಎಫೆಕ್ಟ್ ಆ್ಯಡ್ ಆಗಿದೆ. ಹಾಗೆ ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇದೇ ಥರ ಇಲ್ಲಿ ಕೊಟ್ಟಿರೋ ಎಲ್ಲ ಟೆಕ್ಸ್ಟ್ಗಳಿಗೆ ಇದೇ ರೀತಿ ಕೊನೆ ಟೆಕ್ಸ್ಟ್ ತನಕ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಎಲ್ಲ ಟೆಕ್ಸ್ಟ್ಗಳಿಗೆ ಎಫೆಕ್ಟು ಈಗ ಪೇಸ್ಟ್ ಮಾಡಿದ್ದೀನಿ. ನೋಡ್ಬೋದು ಈ ಥರ ಈಗ ವಿಡಿಯೋ ಬಂದಿದೆ. ನೆಕ್ಸ್ಟು ನೀವು ಇಲ್ಲಿ ಫಸ್ಟ್ ಬಂದುಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡೋ ನಂತರ ಇಲ್ಲಿ ಒಂದು PNG ಕೊಟ್ಟಿರ್ತೀನಿ. ಆ PNG ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ PNG ಇದೆ. ಆ PNG ನಾನು ಆಫ್ ಮಾಡಿರ್ತೀನಿ. ಆ PNG ಆನ್ ಮಾಡಿದ್ರೆ ಯಾವ ರೀತಿ ಬೀಳುತ್ತೆ ಅಂತ ನೋಡ್ಬೋದು. ಈ ರೀತಿ ಆ PNG ಇಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೆ ಆ PNG ಬೇಕಂದರೆ ಈ ಥರ ಆನ್ ಮಾಡ್ಕೊಂಡ್ಬಿಟ್ಟು ಅದನ್ನು ವಿಡಿಯೋನ ಇದು ಮಾಡ್ಬೋದು. ಇಲ್ಲಾಂದರೆ ಅದನ್ನ ಆಫ್ ಮಾಡಿಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೋದು. ನೆಕ್ಸ್ಟು ಈ ಥರ ಆ PNG ಇದೆ. ನನಗೆ ಈಗ ಆ PNG ಬೇಕು, ಹಾಗಾಗಿ ನಾನು ಅದನ್ನ ಆನ್ ಮಾಡಿದ್ದೀನಿ. ನೆಕ್ಸ್ಟು ಈಗ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇರೋ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಕಾಣೋ ಎಕ್ಸ್ಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್ ಯಾರು ಈ ವಿಡಿಯೋನ ಕೊನೆಯವರೆಗೂ ನೋಡಿದರೆ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.